ಮೊದಲನೇ ಸ್ಟೆಪ್ ಹೀಗಿರುತ್ತೆ. ಶುರು ಮಾಡೋಣ. ಲೆಗ್ಸ್ ವೈಡ್ ಮಾಡ್ಕೊತೀರಾ. ಇಲ್ಲಿಂದ ಶೋಲ್ಡರ್ ಸ್ಟ್ರೈಟು, ಇಲ್ಲಿಗಡೆ ಇಲ್ಲಿಂದ ಕೈನ ನಿಮ್ಮ ಪ್ಯಾಂಟಿನಿಂದ ಅಲ್ಲಿ ಇಟ್ಕೋಬೇಕು. ಹೀಗೆ ಸಿಂಪಲ್. ಇಲ್ಲಿಂದ ರೈಟ್ ಲೆಗ್ ಟೋ ಮೇಲೆ ಬ್ಯಾಲೆನ್ಸ್ ಮಾಡಬೇಕು, ಹೀಲ್ ಮೇಲೆ ಲಿಫ್ಟ್ ಮಾಡಬೇಕು. 1 2 ಟ್ವಿಸ್ಟ್ ಮಾಡಬೇಕಷ್ಟೇ. ನೀವು ಒಳಗಡೆ ಇನ್ ಔಟ್, ಬಟ್ ನಿಮ್ಮ ಟೋ ಮಾತ್ರ ಫ್ಲೋರ್ ಮೇಲೆ ಇರುತ್ತೆ, ಹೀಲ್ ಆಫ್ ದ ಫ್ಲೋರ್ ಇರುತ್ತೆ. 1 2. ಸೊ ಲುಕ್ ಈ ಕಡೆ ಇರಬೇಕು, ಲೆಗ್ 1 2. ಲೆಫ್ಟ್ ಲೆಗ್ ಇಲ್ಲೇ ಇರುತ್ತೆ. 1 2. ಇದಾದಮೇಲೆ 1 ಒಳಗಡೆ, 2 ಔಟ್ಸೈಡ್, 3 ಇನ್. ಸೊ 1 2 3. ಸೊ ಫಸ್ಟಿಂದ 1 2 1 2 3. ಇದು ಫುಟ್ ವರ್ಕ್. 1 2 1 2 3. ಈಗ ಅಪ್ಪರ್ ಬಾಡಿ ಹೇಗೆ ಮಾಡೋದು? 1 2. ಸೊ ಬಾಡಿನ 1 2 ಮೂವ್ ಮಾಡಬೇಕು. 1 2 1 2 3. ಸೊ ಬಾಡಿ 1 2 3 ಅಂದರೆ 1 2 3 ಇನ್ ಔಟ್ ಇನ್. 5 6 7 8 1 2 1 2 3 1 2 1 2. ಸೆಕೆಂಡ್ ಟೈಮ್ ಮಾಡಿದಾಗ 3ಗೆ ಕೆಳಗಡೆ ಹೋಗಬೇಕು. ಸೊ ಸೆಕೆಂಡ್ 1 2 1 2 3 ಕೆಳಗಡೆ. ಸೊ ಹೀಗೆ ಮಂಡಿ ಇಟ್ಬಿಟ್ಟು, ಮಂಡಿ ನೀ ಕ್ಯಾಪ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ತುಂಬ ಏಟ್ ಆಗುತ್ತೆ. ನಿಧಾನ ಕಂಟ್ರೋಲ್ ಮಾಡಿ ಕೂತ್ಕೋಬೇಕು. ರೆಡಿ? 5 6 7 8 1 2 1 2 3 1 2 1 2 3. ಕುತ್ಕೊಂಡ್ಮೇಲೆ ನೆಕ್ಸ್ಟು ಇಲ್ಲಿಂದ ರೈಟ್ ಸೈಡ್ಗೆ 2 ಜಂಪ್ ಬರುತ್ತೆ. 1 2 ಅಂದರೆ ನಿಮ್ಮ ಲೆಗ್ಗು ಮತ್ತು ಹಿಂದೆ ಲೆಗ್ನ ಯೂಸ್ ಮಾಡಬೇಕು, ಮಂಡಿನ ಆಮೇಲೆ ಇಡಬೇಕು. ಸೊ ಹೀಗೆ 1 2. ರೆಡಿ? 5 6 7 8. ಸೊ ರೈಟ್ ಹ್ಯಾಂಡ್ ಕೆಳಗಡೆ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಇಲ್ಲಿ ಮೇಲೆ ಇರುತ್ತೆ. 1 2 3 ಶೂಟ್. 1 2 3 ಶೂಟ್. ಸಿಂಗಲ್. ಸೊ ಕೆಳಗಡೆ ಕೂತ್ಕೊಂಡಾಗ 2 ಸಲ ಶೂಟ್ ಮಾಡ್ತೀವಿ, ಮೇಲ್ಗಡೆ ಇದ್ದಾಗ ಒಂದೇ ಸಲ ಶೂಟ್ ಅಷ್ಟೇ. 5 6 7 8 1 2 3 4 5 6 7 8. ಇದು ಫಸ್ಟ್ ಬ್ಲಾಕು. ಸೊ ಸೆಕೆಂಡ್ ಬ್ಲಾಕ್ ಗೊತ್ತಲ್ಲ, ಇಲ್ಲಿಂದ ಶೇಕ್ 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 ಶೇಕ್. ಸೊ ಅದನ್ನು ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿಂದ ಈಗ ತುಂಬ ಸಿಂಪಲ್ಲು. ರೈಟ್ ಲೆಗ್ ಆಲ್ರೆಡಿ ಹಿಂದೆ ಇರುತ್ತೆ, ಲೆಫ್ಟ್ ಲೆಗ್ ಮುಂದೆ ಇರುತ್ತೆ. ಸೊ ರೈಟ್ ಲೆಗ್ನ ಹಿಂದೆ ಇಡ್ತೀವಿ, ಅಂದರೆ ಈ ಪೊಸಿಷನಿಂದ ಸ್ಟ್ರೈಟ್ ಬರಬೇಕು ಬಾಡಿ. ಸೊ ಇಲ್ಲಿಂದ ಇಲ್ಲಿ ಇಟ್ಕೋತೀವಿ. ಶೇಕ್ 1. ಸೊ ಶೇಕ್ ಹೇಗೆ ಮಾಡೋದು? ಫಸ್ಟು 2 ಹೀಲ್ ಮೇಲೆ ಹೋಗಬೇಕು, ಮಂಡಿ ಬೆಂಡ್ ಮಾಡಬೇಕು. ಶೇಕ್ ಶೇಕ್. ಇವಾಗ ನಮಗೆ ಮೊಬೈಲ್ ರಿಂಗ್ ಆದರೆ ವೈಬ್ರೇಟ್ ಆಗುತ್ತಲ್ಲ, ಸೊ ಸೇಮ್ ಅದೇ ರೀತಿ ಮಂಡಿನ ಶೇಕ್ ಮಾಡಬೇಕು. ಈಗ ಭಯ ಆದರೂ ಕೂಡ ಲೆಗ್ನ ಶೇಕ್ ಮಾಡ್ತಾರೆ, ನೀವು ನೋಡಿರ್ಬೋದು. ಸೇಮ್ ಮಂಡಿ ಬೆಂಡ್ ಮಾಡಿ ಶೇಕ್. ಸೊ ಈ ಶೇಕಲ್ಲೇ ರೈಟ್ ಲೆಗ್ ಲೆಫ್ಟ್ ಲೆಗ್ ರೈಟ್ ಲೆಗ್ ಲೆಫ್ಟ್ ಲೆಗ್ ರೈಟ್ ಲೆಗ್ ಲೆಫ್ಟ್ ಲೆಗ್. ಸೊ 6 ಸ್ಟೆಪ್ ಬರುತ್ತೆ. ಇಲ್ಲಿಂದ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಸೊ ಅದನ್ನು ನಾವು ಕ್ಯಾಮ್ರಾಗೆ ಬಾಡಿಂಗ್ ಫೇಸ್ ಮಾಡಿ ಮಾಡಬೇಕಾಗುತ್ತೆ ವಿತ್ ಶೇಕು. ಮಾಮೂಲಿ ಕೈಯಲ್ಲಿರುತ್ತೆ. ಈಗ ರೈಟ್ ಲೆಗ್ ಹಿಂದೆ ಹೋದಾಗ ರೈಟ್ ಶೋಲ್ಡರ್ ಮುಂದೆ, ಲೆಫ್ಟ್ ಲೆಗ್ ಹಿಂದೆ ಹೋದಾಗ ಲೆಫ್ಟ್ ಶೋಲ್ಡರ್ ಮುಂದೆ. 1 2 3 4 5 6. ಸೊ ಮಂಡಿ ಬೆಂಡಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ರೆಡಿ? 5 6 7 8 ತನನನ ತನನನ ತನನನ. ರೆಡಿ? 5 6 7 8. ಈ ಕಡೆಯಿಂದ ಮಾಡಿ ತೋರಿಸ್ತೀನಿ. 5 6 7 8 ತನನನ ನನನನ ನನನನ ನಾ. ಲಾಸ್ಟು 7 ಆ್ಯಂಡ್ 8 ಬರುತ್ತೆ. ಅದಕ್ಕೆ ರೈಟ್ ಲೆಫ್ಟ್. ಸೊ ರೈಟ್ ಲೆಗ್ ಮಾಮೂಲಿ ಆಲ್ರೆಡಿ ಹಿಂದೆ ಇರುತ್ತೆ. ಇಲ್ಲಿಂದ 1 1 ಹೀಗೆ ಚೆಸ್ಟ್ನ ಓಪನ್ ಮಾಡಿ ಕ್ಲೋಸ್ ಮಾಡ್ತಾರೆ ವಿತ್ ಶೋಲ್ಡರ್ಸು. 1. ಸೊ ಲೆಗ್ಗು ಹೀಲ್ ಮಾತ್ರ ಹಿಂಗೆ ಬರುತ್ತೆ ಒಳಗಡೆ. 7 8ಗೆ ಇಲ್ಲಿಂದ ಕೈ 1 ಇಲ್ಲಿಂದ ಹೀಗೆ ಮೂವ್ ಮಾಡ್ತಾರೆ. ಅದಕ್ಕೆ ಲೆಗ್ಗು ಕ್ಲೋಸ್ ಓಪನ್ ಆಗುತ್ತೆ. ಸೊ 7 8 8 8 ಝುಪ್ ಝುಪ್. ರೆಡಿ? 5 6 7 8 1 2 3 4 5 6 7 8 8. ರೆಡಿ? 5 6 7 ಗೋ. ತನನನ ನನನನ ತನನನ 5 6 7 8 ತನನನ ನನನನ ನಾ. ಸೊ ಇದನ್ನು 2 ಸಲ ಮಾಡ್ತೀವಿ. 2ನೇ ಸಲ ಇದೇನು ಮಾಡಿದ್ದೀವಿ,
ಈ ಚೇಂಜಸ್ ಇರಲ್ಲ. ಆ 7 ಆ್ಯಂಡ್ 8 ಕೌಂಟು ಬೇರೆ ಬರುತ್ತೆ. 7 ಬುಮ್ ಬುಮ್ ಹ ಹ, ಏನೇ ಮಾಡಿದ್ರು ಸ್ಟೈಲಾಗಿ ಮಾಡ್ತಾರೆ. ಹ ರೆಡಿ 5 6 2 ಸ್ಟೆಪ್ಸ್ನ ಈಗ ಮಾಡಿದೋಣ. ರೆಡಿ 5 6 7 8 ತನನ ಸೊ ಇದು ಎರಡನೇ ಬ್ಲಾಕ್ ಆಗಿರುತ್ತೆ. ಈಗ ಮೂರನೇ ಬ್ಲಾಕ್ ತುಂಬ ಸಿಂಪಲ್ ಆಗಿದೆ. ಏನಂದರೆ ಲಿರಿಕ್ಸ್ ಬರುತ್ತೆ. ಸೊ ಲಿರಿಕ್ಸ್ ನಾವು ಡ್ಯಾನ್ಸ್ ಮಾಡಬೇಕಾಗುತ್ತೆ. ರೆಡಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಲಿರಿಕ್ಸ್ ಪಾರ್ಟ್ ನಿಮಗೆ ಆಲ್ರೆಡಿ ಕೇಳಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ಏನು ಅಂತ. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ. ಸೊ ಇದಕ್ಕೆ ಸ್ವಲ್ಪ ಸ್ಟೈಲಾಗಿ ಸೊ ಲಾಸ್ಟ್ ಸ್ಟೆಪ್ ನಾವು ಇಲ್ಲಿ ಫಿನಿಷ್ ಮಾಡಿರ್ತೀವಲ್ವಾ, ಟರಡ ಟರಡ ಟರಡಾಡ ಟಾಡ ಹ ಹ. ಇದಾಗಿದ ತಕ್ಷಣ ರೈಟ್ ಹ್ಯಾಂಡ್ ಇಲ್ಲಿ, ಅಂದರೆ ನಿಮ್ಮ ಮುಖ ಆಲ್ಮೋಸ್ಟ್ 75% ವಿಸಿಬಲ್ ಇರುತ್ತೆ. ಈ ಪಾರ್ಟ್ ಮಾತ್ರ ಕ್ಲೋಸ್ ಆಗಿರುತ್ತೆ. ಸೇಮ್ ಅಪ್ಪು ಸರ್ ಹೇಗೆ ಮಾಡಿದ್ದಾರೆ ಆ ರೀತಿ. ಬ್ರ್ಯಾಂಡ್ ಇದು ಕೈ ರೈಟ್ ಹ್ಯಾಂಡ್ ಇಲ್ಲಿ ಮುಷ್ಟಿ ಮಾಡಿರ್ತೀವಿ, ಲೆಫ್ಟ್ ಹ್ಯಾಂಡ್ ಇಲ್ಲಿಂದ ಹಿಂಗೆ ಸ್ಲೋ ಆಗಿ ಹಿಂಗೆ ಹೋಗಬೇಕು. ಬ್ರ್ಯಾಂಡ್ ಇದು ಇದಾದಮೇಲೆ ಅವ್ರು ಕಾಲರ್ನ ಲಿಫ್ಟ್ ಮಾಡ್ತಾರೆ. ಸೊ ಅದು ಕ್ಯಾಮ್ರಾ ಆ್ಯಂಗಲಲ್ಲಿ ಮಾಡಿದ್ದಾರೆ. ಬಟ್ ನಾವು ಡ್ಯಾನ್ಸ್ ಮಾಡುವಾಗ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಇದಾಗಿದ ತಕ್ಷಣ ರೈಟ್ ಲೆಗ್ನ ಶಿಫ್ಟ್ ಮಾಡ್ತೀವಿ ಈ ಕಡೆ, ಲೆಫ್ಟ್ ಲೆಗ್ ಅಲ್ಲೇ ಇರುತ್ತೆ. ಹಿಂಗೆ ಟರ್ನ್ ಮಾಡಿ ಕಾಲರ್ ಹಿಂಗೆ. ಸೊ ಲಿರಿಕ್ಸ್ ನಿಮಗೆ ಗೊತ್ತಿದೆ. ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ. ಇದಾದಮೇಲೆ ಲೆಫ್ಟ್ ಲೆಗ್ ಇಲ್ಲಿರುತ್ತಲ್ಲ, ಇಲ್ಲಿಂದ ಲೆಫ್ಟ್ ಲೆಗ್ನ ಅಲ್ಲಿ ಇಡ್ತೀವಿ. ಸೌಂಡ್ ಇದು ಸೇಮ್ ಅಲ್ಲಿ ಹೇಗೆ ಮಾಡಿದರೆ ಅಪ್ಪು ಸರ್ ಅದೇ ರೀತಿ. ಸೌಂಡ್ ಇದು ಸ್ವಲ್ಪ ಈ ಕಡೆ, ಸೊ ನಿಮ್ಮ ಬಾಡಿ ವಿಸಿಬಲ್ ಇರುತ್ತೆ. ಸೌಂಡ್ ಇದು ನಿಲ್ಲಲ್ಲ ನಿಲ್ಲಲ್ಲ, ರೈಟ್ ಲೆಗ್ ಹಿಂದೆಯಿಂದ ಮುಂದೆ ಇಡ್ತೀವಿ. ನಡಿ ಪಕ್ಕಕ್ಕೆ, ಆಲ್ಮೋಸ್ಟ್ ನಾವು ಇಲ್ಲಿಂದ ಹಿಂಗೆ ಮುಂದೆ ನುಗ್ತಾ ಇರ್ತಾರ, ನಡಿ ಪಕ್ಕಕ್ಕೆ ಅನ್ನೋ ಥರ. ರೆಡಿ ರೆಡಿ 5 6 ಲಾಸ್ಟ್ ಸ್ಟೆಪ್ಪು ಬೂಮ್ ಟುಡುಡು ಟುಡುಡು ಹ ಹ. ಇದಾದಮೇಲೆ ಬ್ರ್ಯಾಂಡ್ ಇದು ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ. ಸೊ ಇದಾದಮೇಲೆ ಸ್ಟೆಪ್ ಬರುತ್ತೆ. ಮುಂದೆ ಹೋಗಿದ ತಕ್ಷಣ ಲೆಫ್ಟ್ ಲೆಗ್ನ ಜಾಯಿನ್ ಮಾಡಿ 1 2 3 4. ಸೊ ಎರಡು ಲೆಗ್ನು ಹಿಂಗೆ ಇಟ್ಕೊಳ್ತೀವಿ ಇಲ್ಲಿಂದ 1 2 3 4. ಹ್ಯಾಂಡ್ಸು 1 2 3 4 1 2 3 4 5 6 7 8 1 2 3 4. ಈಗ ಜಂಪ್ ಮಾತ್ರ ಹೋಗ್ತಾ ಇರಬೇಕು, ಎರಡು ಲೆಗ್ಗು ಒಟ್ಟಿಗೆ ಹೋಗಬೇಕು. ಇದು ಫುಲ್ ಫ್ಲ್ಯಾಟ್ ಲೆಗ್ ಇರುತ್ತೆ. 1 2 ಟೋ ಇಲ್ಲ ಹೀಲ್ ಆ ಥರ ಇಲ್ಲಲ್ಲ, ಫುಲ್ ಫ್ಲ್ಯಾಟ್ ಲೆಗ್ಗು. 1 2 3 4 5 6 7 8 1 2 3 4 5 6 7 8 1 2 3 4. ಇದಾದಮೇಲೆ ಬಾಡಿ ಸ್ವಲ್ಪ ಲೂಸ್ ಬಿಡಬೇಕು, ಹಿಂಗೆ ಡೆಡ್ ಥರ. ಇಲ್ಲಿಂದ 1 2 3 1 2. ರೆಡಿ 5 6 7 8. ಲಿರಿಕ್ಸ್ ಹೇಳ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾರು ಬೇಕಿಲ್ಲ ಮಣ್ಣುಗ್ಗೋಕೆ ಟಟ್ಟ, ಇಲ್ಯಾರು ಎದುರಾಳಿ ಈ ವೇಗಕ್ಕೆ ಟಟ್ಟ. ಸೊ ಇದು ಲಿರಿಕ್ಸ್ ಪಾರ್ಟ್ ಆಗುತ್ತೆ. ಇದಾದಮೇಲೆ ದಮ್ ಇದ್ದರೆ ದಮ್ಕಿನ ಆ ಲಿರಿಕ್ಸ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಸ್ಟೆಪ್ಸ್ ಮಾಡಿಲ್ಲ, ಅಪ್ಪು ಸರ್ ಹೇಗೆ ಮಾಡಿದ್ದಾರೆ, ಕುತ್ಕೊಳ್ಳೋದು, ಒಂದು ಸ್ಟ್ಯಾಂಡಿಂಗ್, ಒಂದು ಲುಕ್ಕು, ಆ ರೀತಿ ನೀವು ಮಾಡಿ. ನೆಕ್ಸ್ಟು ಫೀಲ್ ದ ಪವರ್ ಸ್ಟೆಪ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಫೀಲ್ ದ ಪವರ್ ಆ ಲೈನ್ಗೆ ಏನು ಸ್ಟೆಪ್ ಮಾಡಿದರೆ ಆ ಸ್ಟೆಪ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಹೇಗಿದೆ ಅಂದರೆ, ಜಂಪ್ ಮಾಡಬೇಕು, ಲೆಗ್ಸ್ ಓಪನ್ ಮಾಡಬೇಕು, ಸೇಮ್ ಟೈಮಲ್ಲಿ ಹ್ಯಾಂಡ್ಸ್ ಇಲ್ಲಿಂದ ಹಿಂಗೆ ಮೇಲೆ ಹೋಗುತ್ತೆ, ಅಂದರೆ ಲೆಫ್ಟ್ ಸೈಡ್ ಮಾಡ್ತೀವಿ. ಸೊ ಫಸ್ಟು ಲೆಗ್ನ ಜಾಯಿನ್ ಮಾಡಿ ಓಪನ್ ಮಾಡಬೇಕು. ಜಾಯಿಂಟ್ ಓಪನ್, ಜಾಯಿಂಟ್ ಓಪನ್, 5 6 7 8 ಜಾಯಿಂಟ್ ಓಪನ್. ಫೀಲ್ ದ ಪವರ್ಗೆ ಓಪನ್ ಆಗಬೇಕು. ಸೊ ಹ್ಯಾಂಡ್ಸ್ ಅಷ್ಟೇ, ಫೀಲ್ ದ ಪವರ್ಗೆ ಥ್ರೋ ಆಗುತ್ತೆ, ಇಲ್ಲಿಂದ ಥ್ರೋ. ಇದಾದಮೇಲೆ ಲ್ಯಾಂಡ್ ಮಾಡ್ತೀವಿ. ರೆಡಿ 5 6 7 8 ಫೀಲ್ ದ ಪವರ್. ಸೊ ಇದಾದಮೇಲೆ ಬಾಡಿ ಸ್ಟ್ರೈಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಫಸ್ಟ್ ಮುಂದೆ ಆಗುತ್ತೆ, ಎರಡು ಲೆಗ್ಸು ಕ್ಲೋಸ್ ಆಗುತ್ತೆ. 1 ರೈಟ್ ಹ್ಯಾಂಡ್ ಹಿಂದೆಯಿಂದ ಮುಂದೆ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಹಿಂದೆ ಆಗುತ್ತೆ. 2 2ಗೆ ಲೆಗ್ಸು ಓಪನ್ ಮಾಡ್ತೀವಿ. ರೆಡಿ 5 6 7 8 1 2. ಇದು ತುಂಬ ಸಿಂಪಲ್ ಆಗಿದೆ. 1 ಕ್ಲೋಸ್ 2 ಓಪನ್. ಸೊ ಜಂಪಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನಿಮ್ಗೆ. ಅಕಸ್ಮಾತ್ ಜಂಪ್ ಮಾಡಿ ಓಪನ್ ಮಾಡೋಕ್ಕೆ ಕಷ್ಟ ಆಗಿದ್ರೆ ನಾರ್ಮಲಾಗಿ ಮಾಡಿ, ಹೀಗೆ ಓಪನ್ ಲೆಗ್ಸಲ್ಲೇ ಮಾಡಿ. ಫೀಲ್ ದ ಪವರ್, ಫೀಲ್ ದ ಪವರ್ ಅಂತ ಮಾಡಿದ ತಕ್ಷಣ 1 2 ಕ್ಲೋಸ್ ಆ್ಯಂಡ್ ಸ್ಟ್ಯಾಂಡ್. ಈಗ ಇನ್ನೊಂದು ಸಲ
ಫಸ್ಟ್ ನಾನು ಹೇಳ್ಕೊಟ್ಟಿಲ್ಲ ಅದನ್ನೇ ಮಾಡೋಣ. ಸಾಂಗಲ್ಲಿ ಏನಿದೆ ಅದನ್ನೇ ಮಾಡ್ತೀನಿ, ನೀವು ಕೂಡ ಮಾಡಿ. ರೆಡಿ 5 6 7 8 ಫೀಲ್ ದ ಪವರ್. ರೆಡಿ 5 6 7 8 ಫೀಲ್ ದ ಪವರ್. ಜಾಯಿನ್ ಮಾಡಿದ್ರೆ ರೈಟ್ ಹ್ಯಾಂಡ್ ಹಿಂದೆ ಹೋಗುತ್ತೆ, ಲೆಫ್ಟ್ ಶೋಲ್ಡರ್ ಮುಂದೆ ಬರುತ್ತೆ, ಸ್ಟ್ಯಾಂಡ್. ಸೊ ಇದು ಈ ಬ್ಲಾಕ್ ಆದಮೇಲೆ ನೆಕ್ಸ್ಟ್ ಬ್ಲಾಕು ಮೂವ್ ಮಾಡೋದು ಲೆಫ್ಟ್ ರೈಟು. ಸೊ ಅದಕ್ಕೆ ಫಸ್ಟ್ ಮೇನ್ ಬೇಸಿಕ್ ಏನು ಬೇಕಂದರೆ ಹೆಡ್ನ ರೈಟಿಂದ ಸೆಮಿ ಸರ್ಕಲ್ ಅಂತ ಕರಿತೀವಿ. ಇಲ್ಲಿಂದ ಹೀಗೆ ಒಂದು ಸರ್ಕಲ್ ಮತ್ತು ಇಲ್ಲಿಂದ ಈಗ ಒಂದು ಸರ್ಕಲ್, ಅಂದರೆ ನಮ್ಮ ಗಲ್ಲ ಏನಿದೆ ಅದು ನಮಗೆ ಚೆಸ್ಟ್ಗೆ ಟಚ್ ಆಗಬೇಕು. 1 ಈ ಥರ 4 ಟೈಮ್ಸ್ ಬರುತ್ತೆ. ಪ್ಲಸ್ 4 ಟೈಮ್ಸ್ ಜೊತೆಗೆ ನಿಮ್ಮ ಲೆಗ್ಸ್ ಕೂಡ ಮೂವ್ ಮಾಡಬೇಕು. 1 2 3 4 1 2 3 4 1 2 3 4. ಇದು ಮೈನ್ ಹೀಲ್ ಟೋ ವೇರಿಯೇಷನ್ಸ್ ಅಂತೀವಿ. ಸೊ ಫಸ್ಟ್ ನಿಮ್ಗೆ ಇದು ಕಷ್ಟ ಆದರೆ ತುಂಬ ಈಸಿ ಅಂದರೆ ಟೋ ಹೀಲ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ಬಂದ ನಂತರ ನೀವು ಇದನ್ನು ಮಾಡೋಕ್ಕೆ ಈಸಿ ಆಗುತ್ತೆ. ಏನಿಲ್ಲ, 2 ಟೋ ಒಳಗಡೆ ತಗೋತೀರಾ, ಹೀಲ್ ಟೋ ಹೀಲ್. ಇದಾದಮೇಲೆ ನಿಮ್ಮ ಚೆಸ್ಟು ಹಿಟ್ ಬೆಂಡ್ ಶೋಲ್ಡರ್ನ ಡೌನ್ ಮಾಡಬೇಕು. ಫಸ್ಟು ಹಿಟ್ ಲೆಫ್ಟ್ ಶೋಲ್ಡರ್ ಕೆಳಗಡೆ ಹೋಗುತ್ತೆ, ಸೆಕೆಂಡು ಹಿಟ್ ರೈಟ್ ಶೋಲ್ಡರ್ ಡೌನ್, ಮತ್ತು ಹಿಟ್ ಲೆಫ್ಟ್ ಶೋಲ್ಡರ್ ಹಿಟ್ ರೈಟ್ ಶೋಲ್ಡರ್. ಸೊ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಕಾಂಬಿನೇಷನ್ ಮಾಡಿದ್ದಾರೆ, ಅದು ಜಂಪಿಂಗ್ ಆಗಿ. ಇದಾದಮೇಲೆ 2 ಸಲ ಆದಮೇಲೆ ಬರುವಂಥದ್ದು ಕೈಯಲ್ಲಿ ಇಟ್ಕೋತೀವಿ. ಫೀಲ್ ದ ಪವರ್ ವಿತ್ ಲೆಗ್ಸು. ರೆಡಿ 5 6 7 8 ಫೀಲ್ ದ ಪವರ್. ಸೊ ಈಗ 2 ಮಿಕ್ಸ್ ಮಾಡ್ತೀನಿ. ಸೊ 2 ಮಿಕ್ಸ್ ಮಾಡಿಕೊಂಡು 3ನೇ ಕಾಂಬಿನೇಷನ್ನ ನಾವೀಗ ಒಟ್ಟಿಗೆ ಮಾಡೋಣ. ರೆಡಿ 5 6 7 8 ಫೀಲ್ ದ ಪವರ್. ಟಕ್ ಟಕ್ ಫೀಲ್ ದ ಪವರ್. ಟಕ್ ಟಕ್ ಫೀಲ್ ದ ಪವರ್. ಟಕ್ 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 ಟಕ್. ಇದಾದಮೇಲೆ ಬ್ಯಾಕ್ 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 ಟಡ. ಸೊ ಆ ಸ್ಟೆಪ್ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಂಟೈರ್ ಟ್ಯುಟೋರಿಯಲ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ, ಮತ್ತು ಯಾವ ಸಾಂಗ್ ಮೇಲೆ ನಾನು ಟ್ಯುಟೋರಿಯಲ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ ಸಾಂಗ್ ಕೂಡ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು. ಎಂಟೈರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕುಣಿತಾರಿ, ಖುಷಿಯಾಗಿರಿ. ನಮಸ್ಕಾರ.